ಅಕ್ರಮ ಅದಿರು ಮರಳು ದಂಧೆಯ ಬಳಿಕ ಜಲ್ಲಿಕಲ್ಲು ದಂಧೆ. ವಿಂಡ್ ಫ್ಯಾನ್, ರಸ್ತೆ ನಿರ್ಮಾಣಕ್ಕೆ ಗ್ರಾವೆಲ್ ಬೇಕೇ ಬೇಕು. ಸರ್ಕಾರಿ ಸ್ಥಳ ಸೇರಿ ಹಲವು ಕಡೆಗಳಲ್ಲಿ ಅಕ್ರಮವಾಗಿ ಜಲ್ಲಿ ದಂಧೆ ನಡೀತಾ ಇದೆ. ಬಳ್ಳಾರಿ ಸಂಡೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಗ್ರಾವೆಲ್ ಲೂಟಿ. ಸರ್ಕಾರಕ್ಕೆ ಕೋಟಿ ಕೋಟಿ ವಂಚನೆ ಆಗ್ತಾ ಇದೆ. ದಂಧೆಕೋರರು ಸರ್ಕಾರಕ್ಕೆ ಕೋಟಿ ಕೋಟಿ ವಂಚಿಸುತ್ತಿದ್ದಾರೆ. ಅನುಮತಿ ಒಂದಕ್ಕೆ ಪಡೆದು ಅಕ್ರಮವಾಗಿ ಬೇರೆ ಕಡೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ. ಸಂಡೂರು ಯರಾಯ್ಯ ಹಳ್ಳಿಯಲ್ಲಿ ಬೇಕಾಬಿಟ್ಟಿ ಗ್ರಾವೆಲ್ ಲೂಟಿ ಆಗ್ತಾ ಇದೆ. 8 ರಿಂದ 10 ಲಕ್ಷ ಮೆಟ್ರಿಕ್ ಟನ್ ಜಲ್ಲಿ ಕಲ್ಲು ಲೂಟಿ ಮಾಡಿರೋ ಕಳ್ಳರು. ಗಣಿ ಭೂವಿಜ್ಞಾನ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 32 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ. FIR ಕೂಡ ದಾಖಲಾಗಿದೆ. ಅಕ್ರಮ ಅದಿರು ಮರಳು ದಂಧೆಯ ಬಳಿಕ ಈಗ ಜಲ್ಲಿಕಲ್ಲು ದಂಧೆ. ಅಕ್ರಮ ಗಣಿಗಾರಿಕೆಯಲ್ಲಿ ಸಂಡೂರು ಕುಖ್ಯಾತಿಯನ್ನು ಪಡೆದಿತ್ತು. ಇದೀಗ ಅಕ್ರಮ ಗ್ರಾವೆಲ್ ದಂಧೆ ಜೋರಾಗಿ ನಡೀತಿದೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ತಾವಿಲ್ಲಿ ನನ್ನ ಬಲಬಲ ನೋಡ್ತಿರ್ಬೋದು. ನಾವೀಗ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯರ್ರಮ್ಮನಹಳ್ಳಿ ಅನ್ನೋಂಥ ಪ್ರದೇಶದಲ್ಲಿದ್ದೇವೆ. ಇಲ್ಲಿ ಅಕ್ರಮವಾಗಿ ಗ್ರಾವೆಲನ್ನು ಸಾಗಾಟ ಮಾಡ್ತಿದ್ದಾರೆ ಅನ್ನೋಂಥ ಆರೋಪ ಇದೀಗ ಕೇಳಿಬಂದಿದೆ. ಪ್ರಮುಖವಾಗಿ ಏನು ಪರ್ಮಿಷನ್ ತಗೊಂಡುಕೊಂಡಿರ್ತದ್ದು, ಅನುಮತಿ ಪಡೆದಿರ್ತಕ್ಕಂಥದ್ದು ಒಂದು ಏರಿಯಾ ಆದರೆ ಮತ್ತೊಂದು ಏರಿಯಾದಲ್ಲಿ ಏನು ಗ್ರಾವೆಲನ್ನು ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು BJPಯ ನಾಯಕರು ಮಾಡ್ತಿದ್ದಾರೆ. ಇದೀಗ BJPಯ ನಾಯಕರು ಸ್ಥಳಕ್ಕೆ ಬಂದು ಒಂದಷ್ಟು ಪರಿಶೀಲನೆ ಮಾಡುವ ಮೂಲಕ ಏನು ಇದ್ರ ಬಗ್ಗೆ ದೂರು ಕೊಡೋದಕ್ಕೂ ಒಂದಷ್ಟು ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಹಿಂದೆ ಏನು ಅಕ್ರಮ ಗಣಿಗಾರಿಕೆ ಆಯಿತು, ಇದೀಗ ಅಕ್ರಮ ಗ್ರಾವೆಲ್ ದಂಧೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪದ ಮೇರೆಗೆ ಸಂಪೂರ್ಣವಾಗಿ ಸರ್ವೆ ಸ್ಕೆಚ್ ಸೇರಿದಂತೆ ಒಂದಷ್ಟು ದಾಖಲಾತಿಗಳನ್ನು ತಂದಿರತಕ್ಕಂಥ BJP ನಾಯಕರು ಎಲ್ಲ ದಾಖಲಾತಿ ಮೂಲಕ ಒಂದು ಏನು ಪ್ರಕರಣವನ್ನು ದಾಖಲಿಸಿ ಮಾಡಲು ಕೂಡ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ BJPಯ ಪರಾಜಿತ ಅಭ್ಯರ್ಥಿ, ಸಂಡೂರಿನ ಪರಾಜಿತ ಅಭ್ಯರ್ಥಿ ಬಂಗಾರ ಹನುಮಂತ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಕೇಳಮನಿ. ಸರ್, ಇದು ಏನು ಸರ್ ದಂಧೆ? ಈಗ ಅಕ್ರಮ ಗಣಿಗಾರಿಕೆ ಆಯಿತು, ಗ್ರಾವೆಲ್ ಅಂತಿದ್ರ ಈ ಒಂದು ಅಕ್ರಮ ಮೊರಂ ಗ್ರಾವೆಲಿಂದ ಏನು ಗಡದ್ ರಮೇಶ್ ಅಂತಂದೇಳಿ ಒಬ್ಬ ಕಾಂಗ್ರೆಸ್ ಮುಖಂಡ 5 ಕಡೆ ಸಂಡೂರು ತಾಲೂಕಿನಾದ್ಯಂತ 4-5 ಕಡೆ ಈ ರೀತಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದಾರೆ. ಇದನ್ನು ನಮ್ಮ ಸ್ಥಳೀಯರೆಲ್ಲ ಸಾರ್ವಜನಿಕರೆಲ್ಲ ಗುರುತು ಮಾಡಿ ಇದನ್ನು ಕಳ್ಳತನ ಮಾಡಿರ್ತಕ್ಕಂಥ ಪತ್ತೆ ಹಚ್ಚಿದರೆ ಅವರು ಪರ್ಮಿಷನ್ ತಗೊಂಡಿರೋದು ಸರ್ವೆ ನಂಬರ್ 248/A. ಆದರೆ ಅವರು ಏನು ಮಾಡ್ತಾ ಇದ್ದಾರೆ, ಸರ್ವೆ ನಂಬರ್ 247ರಲ್ಲಿ ಸುಮಾರು ಒಂದು 200 ಎಕರೆ ರಾಳುಗುಡ್ಡ ಪರಂಪರೆ ಭೂಮಿ ಸರ್ಕಾರಿ ಜಮೀನಿದೆ. ಇದೆಲ್ಲ ನೀವು ನೋಡ್ತಾ ಇದ್ರಿ. ಸರ್ಕಾರಿ ಜಮೀನಲ್ಲಿ ಸುಮಾರು ಲಕ್ಷಾಂತರ ಟನ್ಗಟ್ಟಲೆ ಅಕ್ರಮವಾಗಿ ಮೊರಂ ಸಪ್ಲೈ ಮಾಡಿದ್ದಾರೆ. ಕನಿಷ್ಠ ಅವ್ರದ್ದೇನು ಇವಾಗ ಲಾಸ್ಟ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೇ ಬಂದು ಪತ್ತೆ ಹಚ್ಚಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿದರೆ ಕೇವಲ ಅದು ಈ ತುಕಾರಾಮ್ ಅವರು ಮತ್ತು ಸಂತೋಷ್ ಒತ್ತಡದ ಬರೀ 8,900 ಟನ್ನಿಗೆ ಮಾತ್ರ ಪೆನಲ್ಟಿ ಹಾಕಿದ್ದಾರೆ. ಅದು ಎಷ್ಟು? ಅದು ಕೋಟೆಯಲ್ಲಿ 32 ಲಕ್ಷ ಪೆನಲ್ಟಿ ಹಾಕಿದ್ದಾರೆ. ಆ ಪೆನಲ್ಟಿ ಹಾಕಿದ್ರು ಕೂಡ ಇವತ್ತು ಆ ಗಡದ್ ರಮೇಶ್ವರ್ ಅವರು ಯಾವುದೇ ಕಾರಣಕ್ಕೆ ಅವ್ರನ್ನ ಬಂಧಿಸಿಲ್ಲ, ಏನಿಲ್ಲ. ಅದು ಕೋರ್ಟಲ್ಲಿದೆ. ಮತ್ತು ಅವ್ರು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ್ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಸೂಕ್ತ ಕಾನೂನು ಕ್ರಮ ಕೈಗೊಂಡಿಲ್ಲ. 14 ವರ್ಷಗಳ ಕಾಲ ಇಲ್ಲೇ ಆಡಳಿತ ಏನು ಅಧಿಕಾರ ಇಲ್ಲೇ ಚುಕ್ಕಾಣಿ ಹಿಡಿದು ಸಂಡೂರಲ್ಲೇ ವಾಸ್ತವ ಹೂಡಿದ್ದಾನೆ ಇವತ್ತು. ಹಾಗಾಗಿ ನಾವು ಇಲ್ಲಿ ಒತ್ತಾಯ ಮಾಡೋದೇನಂತಂದರೆ, ಸಂಡೂರು ತಾಲೂಕಿನಲ್ಲಿ ನಡೀತಕ್ಕಂಥ ಅಕ್ರಮ ಗಣಿಗಾರಿಕೆ ಇರ್ಬೋದು, ಇವತ್ತು ಮೊರಂ ಇರ್ಬೋದು ಅಥವಾ ಐರನ್ ಓರ್ ಇರ್ತಕ್ಕಂಥದ್ದು ಇರ್ಬೋದು, ಸಾಕಷ್ಟು ಯಥೇಚ್ಛವಾಗಿ ಇವತ್ತು ತುಕಾರಾಮ್ ಸಂತೋಷ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೂಡಲೇ ಅವ್ರನ್ನೆಲ್ಲ ತಪ್ಪಿತಸ್ಥರನ್ನ ಬಂಧಿಸಿ ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಬೇಕಂತಂದ್ರೆ ಒತ್ತಾಯ ಮಾಡ್ತಾ ಇದ್ದೀವಿ. ಮೊರಂ ಬಗ್ಗೆ ಏನು ಹೇಳಿದ್ರೆ ಸರ್, ಇದು ಎದಕ್ಕೆ ಬಳಸ್ತಾರೆ? ಎಷ್ಟು ಟನ್ ಎವರೇಜ್ ಎಷ್ಟು ಟನ್ ಇದೆ? ಇಲ್ಲಿ ಎಷ್ಟು ಸಾಗಾಟ ಮಾಡಿದ್ದಾರೆ ಸರ್? ಇಲ್ಲಿ ಏನು ಮಾಡಿದರೆ, ಒಂದು ಟ್ರಿಪ್ಪಿಗೆ 8,000 ರೂಪಾಯಿದಂಗೆ ಕಲೆಕ್ಟ್ ಮಾಡಿಬಿಟ್ರು. ಅವರೇಜ್ ಹಂಗೆ ಲೋಡ್ ಗಾಡಿಗಳು ತಗೊಂಡೋಗಿ ಯಾವುದೇ ಟನ್ನೇಜ್ ಗಿನ್ನೇಜ್ ಲೆಕ್ಕ ಮಾಡ್ದಂಗೆ 8,000 ರೂಪಾಯಿ, 9,000 ರೂಪಾಯಿ, 10,000 ರೂಪಾಯಿ ಹಿಂಗೆಲ್ಲ ಹಿಂಗಂದ್ರಂಗೆ ಹೋಗಿ ಮಾರಿಬಿಟ್ಟಿದ್ದಾರೆ ಇವರು. ಆ್ಯಕ್ಚುಲಿ ಇದನ್ನು ನಾವೆಲ್ಲ ನೋಡ್ತಾ ಇದ್ದರೆ ನಾವೆಲ್ಲ ಸುಮ್ಮನೆ 1 ಎಕರೆ 47 ಸೆಂಟ್ಸ್ ಅಂತೇಳಿ ಸರ್ಕಾರಿ ಇದರಲ್ಲಿ ಒತ್ತುವರಿ ಮಾಡಿರೋದಾರೆ ಅಂತೇಳಿ ಹೇಳ್ತಾರೆ. ಈ ನಿಮ್ಮ ಎದುರಿಗೆಲ್ಲ ಮಾಧ್ಯಮದವ್ರ ಮುಖಾಂತರ ಇದೆಲ್ಲ ಏರಿಯಾ ನೋಡಿದ್ರೆ ಗೊತ್ತಾಗುತ್ತೆ 4 ಎಕರೆಗಿಂತ ಹೆಚ್ಚಿದೆ ಅಂತೇಳಿ. ಈ 4 ಎಕರೆಗಿಂತ ಹೆಚ್ಚಿಗೆ ಅಳತಿ ಮಾಡ್ಬೇಕಾದ್ರೆ ಅವರು DMJR ಯಾವ್ದನ್ನ ಫಾರ್ಮುಲಾ ತೊಗೋಬೇಕಂದ್ರೆ ಈ ಸಮುದ್ರದಿಂದ ಎಷ್ಟು ಹೈಟ್ ಇತ್ತು ಟಾಪು ಮತ್ತು ಈಗ ಬಾಟಮ್ ಎಷ್ಟಿದೆ ಅಂತೇಳಿ ತೊಗೊಂಡು ಅದನ್ನ ವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಆ ರೀತಿ ಮಾಡಿದರೆ ಹೆಚ್ಚು ಕಡಿಮೆ ಇಲ್ಲಿಂದ ಅಲ್ಲಿಗೆ 12 ರಿಂದ 13 ಮೀಟ್ರ್ ಹೈಟ್ ಡಿಫ್ರೆನ್ಸ್ ಬರ್ತದೆ. 12 ರಿಂದ 5 ಮೀಟ್ರ್ನ 12 ಮೀಟ್ರ್ನ ಡಿಫ್ರೆನ್ಸ್ ತೊಗೊಂಬಂದು ಅಳತಿ ಮಾಡಿದರೆ ಇದು ಟೋಟ್ಲಿ ಎಷ್ಟು ಚದರ ಸ್ಕ್ವೇರ್ ಫೀಟ್ ಆಗಿದೆ ಮತ್ತು ಹೈಟ್ ಎಷ್ಟಾಗಿದೆ ಅಂತೇಳಿ ಚದರ ಕ್ಯೂಕ್ ಮೀಟ್ರ್ ಹಾಕೊಂಡ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಂಗೆ ಹೆಚ್ಚು ಕಡಿಮೆ 3.5-4 ಲಕ್ಷ ಟನ್ನು ಇಲ್ಲಿ ಕಳ್ತನ ಆಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. BJPಯ ನಾಯಕರು ಮಾಡ್ತಕ್ಕಂಥ ಒಂದು ಆರೋಪ ಅಂತಂದರೆ, ಏನು ಅನುಮತಿ ಪಡೆದಿರ್ತಕ್ಕಂಥದ್ದು ಒಂದು ಸೈಟ್ ನಂಬರ್ ಆದರೆ ಮತ್ತೊಂದು ಸೈಟ್ನಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.